ಎಲ್ಲರಿಗೂ ನಮಸ್ಕಾರ. ಇವತ್ತು ಕರಾವಳಿ ಶೈಲಿಯ ಜಾಕ್ ಫ್ರೂಟ್, ಅದು ಎಳೆಯ ಜಾಕ್ ಫ್ರೂಟ್ನ ಒಂದು ಸಾಂಬಾರು ಬಹಳ ರುಚಿಯಾಗಿ ಬರ್ತದೆ. ಈ ಒಂದು ಸಾಂಬಾರು ಸಿಂಪಲಾಗಿ ಮಾಡುವಂತಹದ್ದು. ನಾವು ಕರಾವಳಿಗರು ಹೆಚ್ಚಾಗಿ ಈ ಸಾಂಬಾರನ್ನು ಈ ಸಮ್ಮರ್ ಸೀಸನ್ನಲ್ಲಿ ಯಾವಾಗ ಹಲಸಿನ ಎಳೆಯ ಕಾಯಿಗಳು ಸಿಗ್ತದೆ ಆಗ ಮಾಡ್ತೇವೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಈ ಹಲಸಿನಕಾಯಿಯಲ್ಲಿ ಅನೇಕ ಆರೋಗ್ಯಭರಿತ ಅಂಶಗಳು ಇದೆ. ಅದರಿಂದಾಗಿ ಯಾವ ಸೀಸನ್ನಲ್ಲಿ ಅದು ಸಿಗ್ತದೆ ಆಗ ಅದನ್ನು ಮಾಡಿ ತಿಂದರೆ ಆರೋಗ್ಯಕ್ಕೆ ಬಹಳ ಉತ್ತಮ. ಬನ್ನಿ ಯಾವ ರೀತಿಯಲ್ಲಿ ಮಾಡುವುದನ್ನು ನೋಡೋಣ. ನಮಸ್ತೆ ಮಿತ್ರರೇ, ನೋಡಿ ಒಂದು ಎಳೆಯದಾದ ಗುಜ್ಜೆ ಉಂಟು. ಇದರಿಂದ ಒಂದು ರುಚಿಕರವಾದ ಕರಾವಳಿ ಶೈಲಿಯ ಒಂದು ಹುಳಿ ಮಾಡೋಣ. ಬಹಳ ಚೆನ್ನಾಗಿ ಬರ್ತದೆ. ಇದಕ್ಕೆ ಮೊದಲಿಗೆ ನಾವು ಸ್ವಲ್ಪ ಕೈಗೆ ಇದನ್ನು ಕಟ್ ಮಾಡೋ ಮೊದಲು ಕೈಗೆ ಸ್ವಲ್ಪ ಎಣ್ಣೆ ಮತ್ತು ಕಟ್ ಮಾಡುವ ಚೂರಿಗೆ ಸ್ವಲ್ಪ ಎಣ್ಣೆ. ನಾವು ಹೆಚ್ಚಾಗಿ ಮೆಟ್ಟು ಕತ್ತಿಯಲ್ಲಿ ಮಾಡೋದು. ಮೆಟ್ಟು ಕತ್ತಿಯಲ್ಲಿ ಮಾಡಿದರೆ ಬಹಳ ಸುಲಭ ರೀತಿಯಲ್ಲಿ ನಮಗೆ ಮಾಡಲಿಕ್ಕೆ ಆಗ್ತದೆ. ಸೊ ಈಗ ನಾನು ಇದರಲ್ಲಿ ನಿಮಗೆ ತೋರಿಸಿಕೊಂಡು ಮತ್ತು ಮೆಟ್ಟು ಕತ್ತಿಯಲ್ಲಿ ಕಟ್ ಮಾಡಿಕೊಂಡು ತರ್ತೇನೆ. ಇದರಿಂದ ನಮಗೆ ಇದರಲ್ಲಿ ಕಟ್ ಮಾಡುವ ಅಭ್ಯಾಸ ಕಡಿಮೆ. ಅದರಿಂದ ಮೆಟ್ಟು ಕತ್ತಿಯಲ್ಲಿ ಇದನ್ನು ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಹೋಳುಗಳಾಗಿ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಇಷ್ಟಿಷ್ಟು ದೊಡ್ಡ ಹೋಳುಗಳಾಗಿ ಮಾಡಿಕೊಂಡೆ. ನೋಡಿ ಒಳ್ಳೆ ಎಳೆಯದು. ಹೀಗೆ ಎಳೆಯದಿದ್ದರೆ ಮಾತ್ರ ಈ ಹುಳಿ ಬಹಳ ಚೆನ್ನಾಗಿ ಬರ್ತದೆ. ತುಂಬ ಬೆಳೆದರೆ ಏನಾಗ್ತದೆ ಹೇಳಿದರೆ ಅದರದ್ದು ಈ ಬೀಜಗಳು ತುಂಬ ಗಟ್ಟಿಯಾಗಿರ್ತದೆ. ಆಗ ಅದರದ್ದು ರುಚಿ ಒಂದು ಬೇರೆ ರೀತಿಯದ್ದು. ನೋಡಿ ನಾನೀಗ ಸ್ವಲ್ಪ ಈ ಪೋಡಿ ಮಾಡಲಿಕ್ಕೋಸ್ಕರ ಇದರದ್ದು ಈ ರೀತಿಯಾಗಿ ಕಟ್ ಮಾಡಿಕೊಂಡು, ಇದು ಬೇರೆ ರೀತಿಯಲ್ಲಿ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡುವ ರೀತಿಯಲ್ಲಿ ಸಹ ಉಂಟು. ಇದು ಹೀಗೆ ಚೌಕಾಕಾರದ ಕಟ್ ಮಾಡಿದರೆ, ಇದನ್ನು ಉದ್ದಕ್ಕೆ ಹೀಗೆ ಕಟ್ ಮಾಡಿಕೊಳ್ಬೇಕು. ಇದು ಇವತ್ತು ನಾನು ಮಾಡಿ ತೋರಿಸೋದಿಲ್ಲ, ಇದು ನಮಗೆ ಈಗ ಊಟಕ್ಕೆ ಮಾಡಲಿಕ್ಕೆ ಉಂಟು. ಅದು ಇನ್ನೊಂದು ಬಾರಿ ಮಾಡಿ ತೋರಿಸುವ. ಇದೀಗ ಕಟ್ ಮಾಡಿಕೊಂಡು ಆಯಿತು. ಈಗ ಬೇಕಾಗುವ ಸಾಮಗ್ರಿಗಳನ್ನು ಮಾಡುವ ಮೊದಲು ನಾನು ಇಲ್ಲೊಂದು ಕುಕ್ಕರನ್ನು ಇಟ್ಕೊಂಡಿದ್ದೇನೆ. ಕುಕ್ಕರಲ್ಲಿ ನಾನು ಮೊದಲಿಗೆ ಏನು ಮಾಡ್ತೇನೆ ಹೇಳಿದರೆ, ಸ್ವಲ್ಪ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಳದಿಯ ಪುಡಿಯನ್ನು ಹಾಕ್ಕೊಳ್ತೇನೆ. ಇದು ಯಾಕೆ ಹಾಕೋದು ಹೇಳಿದರೆ, ಈ ಮಯಣ ಇರ್ತದೆ, ಇದಕ್ಕೆ ಮೇಣ ಇರ್ತದೆ ಅಲ್ಲ, ನಮ್ಮ ಜಾಕ್ ಫ್ರೂಟ್ ಸ್ವಲ್ಪ ಮೇಣವನ್ನು ಹೊಂದಿರುವಂತಹದ್ದು. ಹಾಗಾಗಿ ಸ್ವಲ್ಪ ಎಣ್ಣೆ ಮತ್ತು ಹಳದಿಯನ್ನು ಹಾಕ್ಕೊಂಡು ಈಗ ಅದು ಬಿಸಿ ಆಗುವಾಗ ಇದನ್ನು ಒಂದೊಂದಾಗಿ ಇದರಲ್ಲಿ ಹಾಕೊಳ್ಳೋಣ. ಹಾಕ್ಕೊಂಡು ಒಮ್ಮೆ ಹೀಗೆ ಕೈ ಆಡಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಬೇಕಿದ್ದರೆ ಬಸಿದುಕೊಂಡು ನಾವು ಇದನ್ನು ತೆಗೆದಿಟ್ಟುಕೊಂಡ್ರೆ ಸಾಕ್ತದೆ. ನೀರು ಮತ್ತೆ ನೀರು ಹಾಕ್ಕೊಂಡ್ರೆ ಆಯಿತು. ಬೇಕಿದ್ರೆ ಚೆನ್ನಾಗಿ ಎಲ್ಲವನ್ನು ಹಾಕ್ಕೊಂಡ ಮೇಲೆ ಈಗ ಇದನ್ನು ಇನ್ನೊಮ್ಮೆ ತಿರುಗಿಸ್ಕೊಳ್ತಿದ್ದೇನೆ. ಇನ್ನು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಈ ಹಳದಿ ಮತ್ತು ಎಣ್ಣೆ ಹಾಗೂ ಹಿಂಗು ಇದು ಒಳ್ಳೆ ಮಿಕ್ಸ್ ಹಾಕ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಹೀಗೆ ಮಾಡಿಕೊಂಡು ಇನ್ನು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಮತ್ತೆ ಬೇಕಿದ್ದರೆ ಹಾಕ್ಕೊಳ್ಬೋದು, ಇದು ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಒಂದು ಸಣ್ಣ ತುಂಡು ಬೆಲ್ಲ, ಇಷ್ಟನ್ನು ಹಾಕ್ಕೊಂಡು ನಾವು ಇದಕ್ಕೆ ನೀರು ಸ್ವಲ್ಪ, ಇನ್ನೀಗ ತುಂಬ ನೀರು ಹಾಕ್ಕೊಳ್ಬಾರ್ದು, ಅದು ನೀರು ಬಿಟ್ಕೊಳ್ತದೆ. ಅದು ಸಹ ಒಂದು ಮುಕ್ಕಾಲು ಲೋಟೆಯಷ್ಟು ನೀರನ್ನು ಹಾಕ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಒಂದು ವಿಸಿಲ್ ಬಂದರೆ ಸಾಕು. ಚೆನ್ನಾಗಿ ಒಂದು ವಿಸಿಲ್ ಬರಲಿ. ಒಂದು ವಿಸಿಲ್ ಬರುವಾಗ ಮಾಡಿಕೊಂಡ್ರೆ ತುಂಬ ಸಹ ಬೇಯಬಾರ್ದು ಇದು. ಇಲ್ಲಿಗ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಇಲ್ಲಿ 5ರಿಂದ 6 ಬ್ಯಾಡ್ಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ ನಾನು. 1 ಚಮಚದಷ್ಟು ಜೀರಿಗೆ, 10 ಕಾಳಿನಷ್ಟು ನಮ್ಮದು ಕರಿಮೆಣಸು, ಮತ್ತು ಅರ್ಧ ಸ್ಪೂನ್ ಬೇಡ 1/4 ಸ್ಪೂನ್ನಷ್ಟು ಮೆಂತೆ, 1 ಸ್ಪೂನಿನಷ್ಟು ಈ ಉದ್ದಿನ ಬೇಳೆ ಬೇಕು ನಮಗೆ, 1/2 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ. ಇದಿಷ್ಟಾದರೆ ನಾವು ಹುಳಿ ಮಾಡ್ತಾ ಇದ್ದೇವಲ್ಲ, ಹುಳಿಗೆ
ಈ ಸಣ್ಣ ನೆಲ್ಲಿಕಾಯಿ ಗಾತ್ರದ ಅಥವಾ ದೊಡ್ಡ ನೆಲ್ಲಿಕಾಯಿ ಆದರೆ ಒಂದು ನೆಲ್ಲಿಕಾಯಿ ಗಾತ್ರದ ಹುಳಿ ಸಾಕು. ಕರಿಬೇವಿನ ಸೊಪ್ಪು, ಸಾಸಿವೆ, ಮತ್ತು ಒಂದು ಸಣ್ಣ ತೆಂಗಿನಕಾಯಿ ಆದರೆ ಒಂದು ಇಡೀ ತೆಂಗಿನಕಾಯಿ, ದೊಡ್ಡ ತೆಂಗಿನಕಾಯಿ ಆದರೆ ಅದರದ್ದು ಒಂದು ಗಡಿ ಸಾಕು. ಉಪ್ಪು ಬೇಕು, ಹಳದಿ ಬೇಕು, ಎಣ್ಣೆ ಮತ್ತು ಹಿಂಗು. ಈಗ ಮೊದಲಿಗೆ ನಾವು ಇಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಈಗ ಮಸಾಲೆ ಹುರಿಯೋಣ. ಇದು ಸ್ವಲ್ಪ ಬಿಸಿ ಆಗುವಾಗ ಇಲ್ಲಿ ನೋಡಿ, ಇದು ಇನ್ನೂ ಸಹ ವಿಸಿಲ್ ಆಗಲಿಲ್ಲ. ಒಂದು ವಿಸಿಲ್ ಆದಮೇಲೆ ಆಫ್ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ಈ 5 ಮೆಣಸನ್ನು ಹುರಿದುಕೊಳ್ಳೋಣ. 5 ಮೆಣಸಿನೊಟ್ಟಿಗೆ ಏನೆಲ್ಲ ನಾನು ಸಾಮಗ್ರಿ ತೋರಿಸಿದ್ದೇನೆ, ಮೆಂತೆ, ಸಾಸಿವೆ, ಕೊತ್ತಂಬರಿ, ಉದ್ದಿನಬೇಳೆ ಎಲ್ಲವನ್ನು ಸಹ ಒಟ್ಟಿಗೆ ಹಾಕ್ಕೊಳ್ತಿದ್ದೇನೆ. ಇನ್ನು ಅದಾ ಉರಿಯಲ್ಲಿ ಒಂದು ಚೆನ್ನಾಗಿ ಇದನ್ನು ಹುರಿದುಕೊಳ್ಳೋಣ. ಇದರೊಟ್ಟಿಗೆ ಒಂದು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಮತ್ತು ನಮಗೆ ಕರಿಬೇವಿನ ಸೊಪ್ಪಿನ ಒಗ್ಗರಣೆಗೆ ಸಹ ಕರಿಬೇವಿನ ಸೊಪ್ಪು ಬೇಕಾಗ್ತದೆ. ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದಾದ್ರಿಂದಾಗಿ ಯಾವ ಒಂದು ಗ್ರೇವಿ ಮಾಡುವಾಗ ಸಹ ಆದಷ್ಟು ನಾವು ಉಪಯೋಗಿಸ್ಕೊಳ್ಬೇಕು. ಸೊ ಇವನ್ ಈ ಜಾಕ್ ಫ್ರೂಟ್, ಟೆಂಡರ್ ಜಾಕ್ ಫ್ರೂಟ್ ಆರೋಗ್ಯಕ್ಕೆ ಬಹಳ ಉತ್ತಮ. ಅದರಿಂದ ಅನೇಕ ಪೌಷ್ಟಿಕಾಂಶಗಳನ್ನು ಹೊಂದಿರೋದ್ರಿಂದ ಸೀಸನಲ್ಲಿ ಇದರ ಹುಳಿಯನ್ನು, ಇಲ್ಲದಿದ್ದರೆ ನಾವು ಬೇರೆ ಯಾವುದೇ ವೆಜಿಟೇಬಲ್ಸ್ಗಳು ಫುಲ್ ವರ್ಷದಲ್ಲಿ ಯಾವಾಗಲೂ ಸಿಗ್ತದೆ. ಇದು ಗುಜ್ಜೆ ಎಲ್ಲ ಅಂದರೆ ಜಾಕ್ ಫ್ರೂಟ್ಗಳೆಲ್ಲ ಈ ಒಂದು ಸೀಸನಲ್ಲಿ ಮಾತ್ರ ಸಿಕ್ಕುವುದರಿಂದಾಗಿ ಅದು ಸಹ ಹೇರಳವಾಗಿ ಬೆಳೀತದೆ. ಸೊ ಆಯ್ತು, ಇದನ್ನೀಗ ಆಫ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಇದು ವಿಸಿಲ್ಸ್ ಆಯಿತು. ಇದನ್ನೀಗ ಆಫ್ ಮಾಡೋಣ. ಇಲ್ಲಿ ಇದು ಆಫ್ ಮಾಡಿಕೊಂಡ ಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಹಳದಿಯ ಪುಡಿಯನ್ನು ಸಹ ಇದಕ್ಕೆ ಪುನೊಮ್ಮೆ ಒಂದು ಅರ್ಧ ಚಮಚದಷ್ಟು ಹಳದಿಯ ಪುಡಿ, ಆಗ ಬೇಯುವಾಗ ಸಹ ಹಳದಿಯ ಪುಡಿ ಹಾಕಿದ್ದೇವೆ ನಾವು. ಸೊ ಅರ್ಧ ಚಮಚ ಹಳದಿಯ ಪುಡಿ ಹಾಕ್ಕೊಂಡು ಇದರ ಬಿಸಿಯಲ್ಲಿಯೇ ಸ್ವಲ್ಪ ಚೆನ್ನಾಗಿ ಆಗಿದೆ. ಇಲ್ಲಿ ಚೂರು ಹಿಂಗನ್ನು ಸಹ ಬೇಕಿದ್ದರೆ ಒಂದು ಚೂರು ಪರಿಮಳಕ್ಕೆ ಒಳ್ಳೆ ಪರಿಮಳವನ್ನು ಕೊಡ್ತದೆ ಹಾಕಿ. ವೀಕ್ಷಕರೇ, ಇಲ್ಲಿ ನೋಡಿ ಮಸಾಲೆ ತಣ್ಣಗಾಯಿತು. ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು, ಹುಳಿ ಇಷ್ಟನ್ನು ಹಾಕಿ ಒಂದು ನುಣ್ಣಗೆ ಒಂದು ಪೇಸ್ಟ್ ಮಾಡಲಿಕ್ಕೆ ಉಂಟು. ಹುಳಿ ಹಾಕೊಳ್ಳೋಣ. ಹುಳಿಯೊಟ್ಟಿಗೆ ಸ್ವಲ್ಪ ನೀರು, ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ ಮಸಾಲೆ ರೆಡಿ ಆಯಿತು. ಮಸಾಲೆ ಏನು ತುಂಬ ಫೈನಾಗಿ ಆಗಬೇಕಂತಿಲ್ಲ, ಹದದಲ್ಲಿ ನಾವು ಮೀನಿಗೆಲ್ಲ ಮಾಡುವಾಗ ಎಲ್ಲ ಇದು ಈ ಹುಳಿಯಲ್ಲಿ ಇಷ್ಟು ಮಸಾಲೆ ಆದರೆ ಸಾಕು. ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಇದು ಸಹ ತಣ್ಣಗಾಗಿದೆ. ಇದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಿದ್ದೇನೆ. ಯಾವುದರಲ್ಲಿ ನೀವು ಗ್ರೇವಿಯನ್ನು ಮಾಡ್ಕೊಳ್ತೀರಿ ಅದರಲ್ಲಿ ಹಾಕ್ಕೊಂಡ್ರೆ ಆಯಿತು. ನೋಡಿ, ಇದನ್ನು ಒಲೆಯನ್ನು ಉರಿಸ್ಕೊಳ್ಳೋಣ. ಉರಿಸ್ಕೊಂಡು ಇದು ಮುಚ್ಚಳ ಮುಚ್ಚಿ 1 ನಿಮಿಷ ಇದು ಒಂದು ಕುದಿ ಬರಲಿ. ವೀಕ್ಷಕರೇ ನೋಡಿ, ಒಂದು ಕುದಿ ಬರಲಿಕ್ಕೆ ಶುರುವಾಯಿತು. ಇಷ್ಟ ಆಗುವಾಗ ನೋಡಿ, ಇಷ್ಟೇ ಬೇಯಬೇಕು, ಇದಕ್ಕಿಂತ ಹೆಚ್ಚು ಬೇಯಬಾರ್ದು, ಅಂದರೆ ಇದು ಮುದ್ದೆ ಆಗಬಾರ್ದು. ಈಗ ಇದಕ್ಕೆ ನಾವೇನು ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ದೇವೆ ನೋಡಿ, ಅದನ್ನು ನೋಡಿ, ಅದರಲ್ಲೇ ಇಷ್ಟು ನೀರು ಬಂತು ನೋಡಿ, ಇಷ್ಟು ನೀರು. ನಾನು ನೀರೇನು ಸೇರಿಸ್ಕೊಳ್ಳಿಲ್ಲ, ಆದರೂ ಸಹ ಈ ಹಲಸಿನ ಕಾಯಿಯಲ್ಲಿ ಯಾವತ್ತು ಬೇಯುವಾಗ ನೀರು ಬರ್ತದೆ. ಅದರಿಂದಾಗಿ ನೀರು ಸ್ವಲ್ಪ ಜಾಗ್ರತೆಯಲ್ಲಿ ಇಟ್ಕೊಂಡು, ಇದೀಗ ದಪ್ಪ ಬೇಡ ಇಷ್ಟು. ಈಗ ಇದಕ್ಕೆ ಸ್ವಲ್ಪ ನಾವು ನೀರನ್ನು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ತೊಳೆದ ನೀರನ್ನು ಹಾಕ್ಕೊಂಡು, ತುಂಬ ನೀರು ಸಾಕಬಾರ್ದು, ತುಂಬ ದಪ್ಪ ಸಹ ಬೇಡ. ಇಲ್ಲೀಗ ಉಪ್ಪನ್ನು ಚೆಕ್ ಮಾಡಿಕೊಳ್ಬೇಕು ನೋಡಿ. ಏನು ಪರಿಮಳ, ಮಸಾಲೆಯ ಪರಿಮಳವೇ ಬಹಳ ಚೆನ್ನಾಗಿ ಬರ್ತಾ ಉಂಟು. ಉಪ್ಪು ಸ್ವಲ್ಪ ಕಡಿಮೆ ಉಂಟು. ಸೊ ಉಪ್ಪನ್ನು ಹಾಕೊಳ್ಳೋಣ ನಾವು. ತುಂಬ ಖಾರ ಸಾಕಬಾರ್ದು, ತುಂಬ ಚಪ್ಪೆ ಸಾಕಬಾರ್ದು ಇದು. ಸೊ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು ಕುದಿ ಬರಿಸೋಣ. ಬೇಕಿದ್ದರೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಳು ಮಾಡ್ಕೊಳ್ಬೋದು, ಯಾಕಂದರೆ ಅದು ಅದರಷ್ಟಕ್ಕೆ ದಪ್ಪ ಆಗ್ತದೆ.
ವೀಕ್ಷಕರೇ ನೋಡಿ, ಒಳ್ಳೆ ಕುದೀತಾ ಬಂತು. ಈಗ ಕುದೀತಾ ಇರುವಾಗ ಅದು ತಂದು ಅದು ಕುದೀತಾ ಇರಲಿ ಹಾಗೆ ಒಂದು ಒಗ್ಗರಣೆಗೆ ಇಲ್ಲಿ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಬಾಣಲೆಗೆ ಒಂದು 2 ಅಥವಾ 3 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋತಿದ್ದೇನೆ. ಎಣ್ಣೆ ಸ್ವಲ್ಪ ಒಳ್ಳೆ ಕಾಯುವಾಗ ಸಾಸಿವೆ ಒಡೆಯುವಾಗ ನೋಡಿ, ಹೀಗೆ ರೌಂಡ್ ಮೆಣಸಿದ್ದರೆ ರೌಂಡ್ ಮೆಣಸು ಹಾಕ್ಕೊಳ್ಳಿ. ಚೂರಿದನ್ನು ಹೀಗೆ ಒಡೆದು ಹಾಕ್ಕೊಳ್ಳಿ. ಇನ್ನು ಕರಿಬೇವಿನ ಸೊಪ್ಪು, ಹಾಕ್ಕೊಂಡು ಇಲ್ಲಿ ಬೇಕಿದ್ದರೆ ಉದ್ದಿನ ಬೇಳೆ ಯೂಸ್ ಮಾಡೋರು ಉದ್ದಿನ ಬೇಳೆ ಯೂಸ್ ಮಾಡ್ಕೊಳ್ಬೋದು. ಇನ್ನು ಸಾಸಿವೆ ಒಂದು ಒಳ್ಳೆ ಒಡಿಲಿಕ್ಕೆ ಆಗುವಾಗ ನಾವು ಕೊನೆಗೆ ಆಫ್ ಮಾಡಿಕೊಂಡು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೇಕು. ಸಾಸಿವೆ ಒಡೆದ ಮೇಲೆ ಹಿಂಗೆ ಹಾಕ್ಕೊಳ್ಳೋಣ. ಈ ಜಾಕ್ ಫ್ರೂಟಿಗೆಲ್ಲ ಸ್ವಲ್ಪ ಹಿಂಗೆ. ಇವತ್ತು ನಾನು ಬೆಳ್ಳುಳ್ಳಿ ಹೆಚ್ಚಾಗಿ ನಾವು ಈ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿ ಸಹ ಮಾಡ್ತೀವಿ. ಇವತ್ತು ನಾನು ಬೆಳ್ಳುಳ್ಳಿ ನೀರುಳ್ಳಿ ಏನು ಯೂಸ್ ಮಾಡದೆ ಸಿಂಪಲಾಗಿ ಈ ವ್ರತದ ಟೈಮ್ ಅಷ್ಟೇ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಆ ರೀತಿಯಾಗಿ ಹುಳಿಯನ್ನು ಮಾಡಿದ್ದೇನೆ. ಬೆಳ್ಳುಳ್ಳಿ ನೀರುಳ್ಳಿ ಹಾಕಿ ಸಹ ಒಂದು ಮಾಡುವಂತಹ ಕರಾವಳಿ ಶೈಲಿದೊಂದು ಅಡುಗೆ ಉಂಟು. ಇದು ಆಫ್ ಮಾಡಿಕೊಂಡು ನಾನೀಗ ಇದಕ್ಕೆ ಫಿಕ್ಸ್ ಮಾಡ್ತೇನೆ. ಮಾಡಿಕೊಂಡು ಕೂಡಲೇ ಮುಚ್ಚಳವನ್ನು ಮುಚ್ಚಿಕೊಂಡು ಆಫ್ ಮಾಡಿಕೊಳ್ಳೋಣ. ವೀಕ್ಷಕರೇ, ಈಗ ನೋಡಿ ಏನು ಚೆನ್ನಾಗಿ ಆಯಿತು ಹೇಳಿದರೆ ರುಚಿಕರವಾದ ಒಂದು ಹಲಸಿನಕಾಯಿಯ, ಅದು ಎಳೆಯ ಹಲಸಿನಕಾಯಿಯ ಹುಳಿ ರೆಡಿಯಾಗಿದೆ. ಬಹಳ ಚೆನ್ನಾಗಿ ಬರ್ತದೆ. ಯಾವುದೇ ದೋಸೆ ಸಹ ತಿನ್ಬೋದು, ಇಡ್ಲಿ ತಿನ್ಬೋದು, ಅನ್ನದೊಟ್ಟಿಗೆ ಕಲಸಿ ತಿನ್ಬೋದು. ಯಾವುದಕ್ಕೆ ಸಹ ಅತ್ಯಂತ ರುಚಿಯನ್ನು ಕೊಡುವಂತಹ ಒಂದು ಗ್ರೇವಿ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.